ದುಬಾರಿ ದುನಿಯಾದಲ್ಲಿ ಬದುಕ್ತಾ ಇರುವಂತಹ ಜನಸಾಮಾನ್ಯರಿಗೆ ಒಂದಾದ್ಮೇಲೆ ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಶಾಕ್ ನೀಡ್ತಾ ಇರುವಂತದ್ದು. ಅದರ ಜೊತೆಗೆ ನಿನ್ನೆಯಷ್ಟೇ ಕಮರ್ಷಿಯಲ್ ಗ್ಯಾಸ್ನ ದರವೂ ಸಹ ಈಗ 46 ರೂಪಾಯಿ ಏರಿಕೆಯಾಗಿದೆ. ಒಂದು ಕಡೆ ಇದು ಹೋಟೆಲ್ ಮಾಲೀಕರ ಸಂಘದವರಿಗೆ, ಜೊತೆಗೆ ಹೋಟೆಲ್ ಮಾಲೀಕರಿಗೂ ಸಹ ಇದು ಎಫೆಕ್ಟ್ ಬೀಳುತ್ತೆ. ಅದರಿಂದಾಗಿ ಮತ್ತೆ ದರವನ್ನ ಏರಿಕೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎಲ್ಲರಲ್ಲಿದೆ. ಸೊ ಈ ಕುರಿತಂತೆ ಸ್ಪಷ್ಟನೆ ಕೊಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ PC ರಾವ್ ಅವರು. ನಾನು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಸರ್, ನಿನ್ನೆ ಅಷ್ಟೇ ಮತ್ತೆ ದರ ಏರಿಕೆ ಆಗಿದೆ, 46 ರೂಪಾಯಿ ಕಮರ್ಷಿಯಲ್ ಗ್ಯಾಸ್. ಈ ಹಿನ್ನೆಲೆಯಲ್ಲಿ ತಾವು ಸಹ ಏನು ಹೋಟೆಲ್ನಲ್ಲಿ ಸಿಗುವಂತಹ ಪದಾರ್ಥಗಳ ದರವನ್ನು ಏರಿಕೆ ಮಾಡೋದಕ್ಕೆ ಪ್ಲಾನ್ ಏನಾದರೂ ಇದೆಯಾ, ಹೇಗಿದೆ? ನಾವು ವಿಶೇಷವಾಗಿ ಗ್ರಾಹಕರ ಚಿಂತನೆಯನ್ನು ಮಾಡಬೇಕು. ತಿಂಗಳು ಗ್ಯಾಸ್ ಬೆಲೆ ಏರ್ತಾನೇ ಇದೆ. ಈಗ ಕಳೆದ 6 ತಿಂಗಳಿಂದ ಡಬಲ್ ಆಗಿಬಿಟ್ಟಿದೆ. 1600ರಿಂದ ಇವಾಗ 3210 ಹತ್ರ ಬಂದಿರ್ತದೆ. ಪ್ರತಿ ತಿಂಗಳು ನಾವು ಗ್ರಾಹಕರ ಮೇಲೆ ಹೊರೆ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಕಳೆದ ತಿಂಗಳು 991 ರೂಪಾಯಿ ಹೆಚ್ಚಿಗೆ ಆದಾಗ ಹೆಚ್ಚಿನ ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಮಾಡಿರ್ತಾರೆ. ಯಾಕಂದರೆ ಅದು ಬಹುದೊಡ್ಡ ಹೊಡೆತ ಆಗಿದೆ. ಇದರ ಜೊತೆ ಡೀಸೆಲ್ ಪೆಟ್ರೋಲ್ ಬೆಲೆನೂ ಏರ್ತಾ ಇದೆ. ಅದು ಕ್ಯಾಸ್ಕ್ಯಾಡಿಂಗ್ ಇಫೆಕ್ಟ್ ಎಲ್ಲ ಪದಾರ್ಥಗಳಲ್ಲಿ, ವಿಶೇಷವಾಗಿ ಅಕ್ಕಿ, ತರಕಾರಿ, ಎಣ್ಣೆ ಮುಂತಾದ ಪದಾರ್ಥಗಳು ಕೂಡ ಭಾಳಷ್ಟು ಏರ್ತಾ ಹೋಗ್ತಾ ಇದೆ. ಇದಕ್ಕೆ ಒಂದು ಹಿಡಿತ ಹಾಕಬೇಕು ಕೇಂದ್ರ ಸರ್ಕಾರ. ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಕೇಂದ್ರ ಸರ್ಕಾರಕ್ಕೆ. 18% GST ಇದೆ ಕಮರ್ಷಿಯಲ್ ಗ್ಯಾಸಿಗೆ, ಡೊಮೆಸ್ಟಿಕ್ಕಿಗೆ ಮಾತ್ರ 5% ಇದೆ. ಅದೇ ರೀತಿ GSTಯನ್ನು 18ರಿಂದ 5% ಇಳಿಸಿದರೆ ಸ್ವಲ್ಪ ನಮ್ಮ ಮೇಲೆ ಭಾರ ಕಡಿಮೆ ಆಗ್ತದೆ. ಸುಮಾರು 350 ರೂಪಾಯಿಯಷ್ಟು ಸಿಲಿಂಡರ್ನ ಬೆಲೆನೂ ಕಡಿಮೆ ಆಗ್ತದೆ. ಇದು ಜನಸಾಮಾನ್ಯರಿಗೆ ಅನುಕೂಲವಾಗ್ತದೆ, ನಮ್ಮ ಉದ್ಯಮಕ್ಕೂ ಅನುಕೂಲವಾಗ್ತದೆ. ತಿಂಗಳು ಏರಿಸುವ ಬದಲು ಈ GSTಯನ್ನು ಕಡಿತ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಹಾಗಾದ್ರೆ ನೀವು ಯಾವುದೇ ರೀತಿಯಾದಂತಹ ಪದಾರ್ಥಗಳಲ್ಲಿ ಏರಿಕೆ ಮಾಡುವಂತದ್ದು ಸದ್ಯಕ್ಕೆ ಇಲ್ಲ ಅಂತ ಆಯ್ತು ಸರ್? ಈಗಾಗಲೇ ಬಹಳಷ್ಟು ಏರಿಕೆ ಆಗ್ಬಿಟ್ಟಿದೆ. ಜನರು ನಮ್ಮಲ್ಲಿ ಬರಬೇಕು. ನಾವು ಗ್ರಾಹಕರ ಚಿಂತನೆಯನ್ನು ಮಾಡಬೇಕು. ನಮ್ಮ ಮಾಲೀಕರ ಚಿಂತನೆ ಜೊತೆ ಗ್ರಾಹಕರ ಬಗ್ಗೆನೂ ಆಲೋಚನೆ ಮಾಡಬೇಕು. ತಿಂಗಳು ಏರ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಪರ್ಯಾಯ ವ್ಯವಸ್ಥೆಗಳಿಗೆ ಹೆಚ್ಚಿಗೆ ಮೊರೆ ಹೋಗಿದ್ದೇವೆ. ಇದಕ್ಕೋಸ್ಕರನೇ ಈಗಾಗಲೇ ಬಹಳಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆ, ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಇದರಿಂದ ಸ್ವಲ್ಪ ನಮಗೆ ಅನುಕೂಲ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡುವುದರಲ್ಲದೆ ನಮ್ಮದೇ ಆದಂಥ ಕಸದಿಂದ ಗ್ಯಾಸನ್ನು ಉತ್ಪಾದನೆ ಮಾಡುವಂಥ ಪ್ರಯೋಗದಲ್ಲಿಯೂ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೂ ಬಹಳ ಆಸಕ್ತಿ ತೋರಿಸಿ ನಮ್ಮ ಒಂದು ಕಡೆ ಕಸನೂ ವಿಲೇವಾರಿ ಆಗ್ತದೆ, ಈ ಕಡೆ ಸ್ವಲ್ಪ ಮಟ್ಟಿನ ಗ್ಯಾಸು ಅನುಕೂಲವಾಗಿ ಸಿಗ್ತದೆ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಒಂದು ಕಡೆಗೆ ಗ್ಯಾಸ್ ದರ ಏರಿಕೆ, ಮತ್ತೊಂದು ಕಡೆ ಎಲ್ಲ ರೀತಿಯಾದಂತಹ ತರಕಾರಿಗಳು ಜೊತೆಗೆ ದಿನಸಿ ದರವು ಏರಿಕೆ ಆಗ್ತಾ ಇದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಏನಾದರೂ ಸಮಸ್ಯೆಗಳಾಗ್ತಾ ಇದ್ದಾವೆ? ಎಷ್ಟು ಮಟ್ಟಿಗೆ ಎಫೆಕ್ಟ್ ಬೀಳ್ತಾ ಇದೆ? ಖಂಡಿತ ನಮಗೆ ಒಂದು ರೀತಿಯಲ್ಲಿ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇರುವಾಗ ಭಾರ ಹೆಚ್ಚಿಗೆ ಆಗ್ತದೆ. ನಮ್ಮ ರುಚಿ ಮತ್ತು ಗ್ರಾಹಕರಿಗೆ ಎಡಕುವ ಬೆಲೆಯಲ್ಲಿ ತಿಂಡಿ ತಿನಿಸಿಕೊಡಬೇಕಾದ್ರೆ ನಾವು ಕೂಡ ಬಹಳಷ್ಟು ಆಲೋಚನೆ ಮಾಡಬೇಕು. ಈ ಕಾರಣದಿಂದ ಗ್ಯಾಸ್ ಬೆಲೆ ಹೆಚ್ಚಿಗೆ ಆದಾಗ ಸ್ವಲ್ಪ ಮಟ್ಟಿನ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಇನ್ನು ಮುಂದೆ ಯಾವ ರೀತಿ ನಾವು ಇದರಲ್ಲಾಗುವ ನಷ್ಟವನ್ನು ಭರಿಸಲಿಕ್ಕೆ ಉಪಯೋಗಿಸುವಂಥ ವಸ್ತುಗಳಲ್ಲಿ, ಅಂದರೆ ವಿಶೇಷವಾಗಿ ನಾನು ಈಗಾಗಲೇ ಹೇಳಿದಂತೆ ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸಿಗೆ ಹೆಚ್ಚುವರಿ ಆಗಿ ಇನ್ವೆಸ್ಟ್ ಮಾಡಿದರೆ ಗ್ಯಾಸ್ ಬೆಲೆ ಅಧಿಕ ಆದರೂ ಕೂಡ ಸಮಂಜಸವಾಗ್ತದೆ ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಯಾವ ಪ್ರಯತ್ನದಲ್ಲಿ ಎಲ್ಲಿ ಎಷ್ಟರ ಮಟ್ಟಿಗೆ ಉಳಿತಾಯ ಆಗುತ್ತದೆ ಅಂತ ಕಾದು ನೋಡಬೇಕಾಗ್ತದೆ. ಸರ್, ಒಂದು ಕಡೆ ಕೇಳಿ ಬರ್ತಾ ಇರುವಂತದ್ದು, ಕೆಲವೊಂದಷ್ಟು ಹೋಟೆಲ್ಗಳಲ್ಲಿ ಎಗ್ಗಿಲ್ಲದಂತೆ ದರವನ್ನ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ. ಅದು ಏನಾದರೂ ಹೋಟೆಲ್ ಮಾಲೀಕರ ಸಂಘದ ಅಡಿಯಲ್ಲಿ ಬರುತ್ತೆ? ಅದಕ್ಕೆ ಏನಾದರೂ ಕಡಿವಾಣವನ್ನು ಹಾಕುವುದಕ್ಕೆ ನಿಮ್ಮ ಕೈಯಲ್ಲಿ ಇದೆಯಾ, ಹೇಗೆ? ಖಂಡಿತ ಸಂಘದ ಕೆಲಸ ಅದಲ್ಲ. ಸಂಘ ಯಾವುದೇ ರೇಟನ್ನು ನಿರ್ಧರಿಸುವಂಥದ್ದು ಸಂಘದ ಪ್ರಕ್ರಿಯೆಯಲ್ಲೇ ಬರುವುದಿಲ್ಲ. ಹೀಗಿದ್ದರೂ ಮಾಲೀಕರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಗ್ರಾಹಕರಿಗೆ ಎಟಕೋ ಬೆಲೆಯಲ್ಲಿ ಒಳ್ಳೆಯ ತಿಂಡಿ ಸಿಗುತ್ತದೆ, ಅಲ್ಲಿ ಗ್ರಾಹಕರು ಇರ್ತಾರೆ. ನಾವು ಮಾಲೀಕರು ಹಾಗೂ ಗ್ರಾಹಕರು ಎರಡನ್ನೂ ನೋಡ್ಕೊಳ್ಬೇಕಾಗ್ತದೆ. ಎಗ್ಗಿಲ್ಲದೆ ಯಾವುದೇ ಮಾಲೀಕರು ಇರಿಸಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ನಗರದಲ್ಲಿ ವಿಧವಾದ ತಿಂಡಿ ಗ್ರಾಹಕರಿಗೆ, ನಾನು ಈಗಾಗಲೇ ಹೇಳಿದಂತೆ, ಅಗತ್ಯವಿರುವ ರೇಟ್ನಲ್ಲಿ ಸಿಗ್ತಾ ಇರೋದೇ ಬೆಂಗಳೂರು ನಗರ. ಅದನ್ನು ಕಳ್ಕೊಳ್ಳಲಿಕ್ಕೆ ಯಾವ ಮಾಲೀಕರು ಇಷ್ಟಪಡುವುದಿಲ್ಲ. ನಮಗೆ ನಮ್ಮ ಗ್ರಾಹಕರು ಬೇಕು, ಮಾಲೀಕರು ಬೇಕು. ಎರಡನ್ನೂ ಚಿಂತನ ಮಂಥನ ಮಾಡಿ ಉಪಯೋಗದಲ್ಲಿ ಕಡಿಮೆ ಮಾಡುವುದು, ಎಲ್ಲೆಲ್ಲಿ ವೇಸ್ಟ್ ಆಗ್ತಾ ಇದೆ, ಯಾವುದರಲ್ಲಿ ಉಳಿತಾಯ ಮಾಡಬಹುದು, ಯಾವ ಗ್ಯಾಸ್ ಇಲ್ಲದೆ ಸೌದೆ ಒಲೆಗಳಲ್ಲಿ ಬೇರೆ ಇತರ ಪರಿಕರಣದಲ್ಲಿ ಕಂಟ್ರೋಲ್ ಮಾಡಬಹುದು, ಇದನ್ನು ಪ್ರಯತ್ನ ಮಾಡಬೇಕಾಗಿದೆ. ಮಾಲೀಕರು ಇದನ್ನು ಮಾಡ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ.
ಆದರೆ ಸರ್ಕಾರ ನಾನು ಈಗಾಗಲೇ ಹೇಳಿದಂತೆ 18% ಇದ್ದದ್ದು 5% ಮಾಡಿದಲ್ಲಿ ಖಂಡಿತ ಅನುಕೂಲ ಆಗ್ತದೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ದರ ಏರಿಕೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಸಹ ಹೊಡೆತವನ್ನ ಉಂಟು ಮಾಡಿದೆ. ಯಾಕೆ ಅಂತಂದ್ರೆ ಇದರಿಂದ ಎಫೆಕ್ಟ್ ಈ ಸದ್ಯಕ್ಕೆ ಏನು ಕಮರ್ಷಿಯಲ್ ಗ್ಯಾಸ್ನ ದರವನ್ನ ಏರಿಕೆ ಮಾಡಿದರೆ ಇದರ ಎಫೆಕ್ಟ್ ಖಂಡಿತವಾಗಿಯೂ ಗ್ರಾಹಕರ ಮೇಲೇನೆ ಬೀಳುವಂಥದ್ದು. ಆದರೆ ಗ್ರಾಹಕರ ಹಿತದೃಷ್ಟಿಯಿಂದ ಜೊತೆಗೆ ಹೋಟೆಲ್ ಉದ್ಯಮಕ್ಕೂ ನಷ್ಟ ಆಗ್ತಾ ಇರೋದ್ರಿಂದನೂ ಸಹ ಒಂದಷ್ಟು ಏರಿಕೆನ ಈಗ ಆಲ್ರೆಡಿ ಮಾಡಿದ್ರು ಕೆಲವೊಂದು ಹೋಟೆಲ್ಗಳಲ್ಲಿ. ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದ್ರೆ ಗ್ರಾಹಕರ ಹಿತದೃಷ್ಟಿಯಿಂದ ಯಾವುದೇ ರೀತಿಯಾದಂತಹ ದರವನ್ನ ಏರಿಕೆ ಮಾಡೋದಿಲ್ಲ. ಆದರೆ ಸರ್ಕಾರ ತೆರಿಗೆನ ಕಡಿಮೆ ಮಾಡಬೇಕು ಅನ್ನುವಂತಹ ಮನವಿಯನ್ನ ಸಹ ಈಗ ಆಲ್ರೆಡಿ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವರ್ಗ ನ್ಯೂಸ್, ಬೆಂಗಳೂರು.